ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಪಾಲಕರೇ ಜಾಸ್ತಿ. ಹೀಗಿರುವಾಗ ಇಲ್ಲೊಂದು ಶಾಲೆಗೆ ಸಾರ್ವಜನಿಕರೇ ಕಂಟಕವಾಗಿದ್ದಾರೆ. ನಿತ್ಯ ಸಂಜೆ ಮಬ್ಬುಗತ್ತಲು ಆವರಿಸುತ್ತಿದ್ದಂತೆ ಶಾಲೆ ಆವರಣ ಕುಡುಕರ ಮೋಜು ಮಸ್ತಿಯ ತಾಣವಾಗಿ ಮಾರ್ಪಡುತ್ತಿದ್ದು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪ್ರತಿದಿನ ಕಿರಿಕಿರಿ ಅನುಭವಿಸುವಂತಾಗಿದೆ. ಕುಡಿದು ಎಸೆದ ಬಾಟಲಿಗಳನ್ನು ತೆಗೆದು ಹೊರಹಾಕುವುದೇ ಪ್ರತಿನಿತ್ಯ ಶಿಕ್ಷಕರಿಗೆ ಕಾಯಕವಾಗಿದೆ. ಇದು ಒಂದು ದಿನದ ಗೋಳಲ್ಲ, ಪ್ರತಿನಿತ್ಯವೂ ಇದೇ ಪರಿಸ್ಥಿತಿಯಿಂದಾಗಿ ಶಿಕ್ಷಕರು ಬೇಸತ್ತಿದ್ದಾರೆ. ಈ ಪುಂಡರ ಕಾಟದಿಂದ ಸ್ಥಳೀಯ ನಿವಾಸಿಗಳು, ಪಾಲಕರು ಮತ್ತು ಶಿಕ್ಷಕರು ರೋಸಿ ಹೋಗಿದ್ದಾರೆ. ಸೊಕ್ಕೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಮೂಲಭೂತ ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸರಿಪಡಿಸುವಂತೆ ಎಟಿಎಂಸಿ ಅಧ್ಯಕ್ಷರಾದ ಪ್ರಭಾಕರ್ ಮತ್ತು ಸದಸ್ಯರು ಒತ್ತಾಯಿಸಿದರು. ಶಾಲೆಯಿಂದ 100 ಮೀಟರ್ ದೂರದಲ್ಲಿ ಮದ್ಯಪಾನ ಇರಬೇಕು, ಇಲ್ಲವಾದರೆ ಕಾನೂನಿನ ಶಿಕ್ಷೆಗೆ ಗುರಿಯಾಗುತ್ತಾರೆ ಎಂಬ ಸರ್ಕಾರದ ನಿಯಮಗಳು ಇದ್ದರೂ ಅದನ್ನು ಗಾಳಿಗೆ ತೂರಿ ಗ್ರಾಮದ ಕೆಲವು ಕಿಡಿಗೇಡಿಗಳು ರಾತ್ರಿಯ ಸಮಯದಲ್ಲಿ ಕಾಂಪೌಂಡ್ ಹಾರಿಕೊಂಡು ಬಂದು ಮದ್ಯಪಾನ ಮಾಡಿ ಕುಡಿದ ಬಾಟಲಿಗಳು ಶಾಲೆಯ ಕಟ್ಟೆಯ ಮೇಲೆ ಬಹಿರಂಗವಾಗಿ ಇಟ್ಟು ಹೋಗುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಶಾಲಾ ಕೊಠಡಿಗಳ ಬೀಗ ಮುರಿದು ಶಾಲೆಯ ಕುಡಿಯುವ ನೀರಿನ ಪೈಪ್ ಮತ್ತು ಸಿಂಟ್ಯಾಕ್ಸ್ ಹೊಡೆದಿದ್ದಾರೆ. ಇದರ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು, ಅಂಥ ಕಿಡಿಗೇಡಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಮಹಾಂತೇಶ್, ಸಹ ಶಿಕ್ಷಕರುಗಳಾದ ಕಲ್ಲಮ್ಮ, ತಿಪ್ಪೇನಾಯಕ್, ಮಂಗಳಮ್ಮ, ಎಸ್ಡಿಎಂಸಿ ಸದಸ್ಯರುಗಳಾದ ಬಸವರಾಜ್, ಜಗದೀಶ್, ಪ್ರಶಾಂತ್, ಊರಿನ ಗ್ರಾಮಸ್ಥರಾದ ರೇವಣ್ಣ ಹಾಗೂ ಮಕ್ಕಳ ಪೋಷಕರು, ಮಕ್ಕಳು ಉಪಸ್ಥಿತರಿದ್ದರು. ನಮಸ್ತೆ ಸರ್, ಬಿ ಕಲ್ಲಮ್ಮ ಸರ್. ಇದು ನಮ್ಮ ಶಾಲೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೊಕ್ಕೆ. ಇದು ತುಂಬ ವರ್ಷಗಳ ಕಾಲ 1902ರಲ್ಲಿ ಸ್ಥಾಪಿತವಾಗಿರುವಂತಹ ಶಾಲೆ. ಶತಮಾನವನ್ನು ಕಂಡು 23 ವರ್ಷಗಳ ಕಾಲ ಮುಗಿದೋಗಿದೆ. ಅಷ್ಟು ಒಂದು ಹೆಸರುವಾಸಿಯಾಗಿರುವಂತಹ ಈ ಶಾಲೆಯಲ್ಲಿ ಈಗ ನಮಗೆ ತುಂಬ ಹೊರಗಿನ ಕಡೆಯಿಂದ, ಸಾರ್ವಜನಿಕರ ಕಡೆಯಿಂದ ತೊಂದರೆ ಆಗ್ತೈತಿ. ಏನಂತಂದರೆ ರಾತ್ರಿ ಎಲ್ಲ ಡ್ರಿಂಕ್ಸ್ ಮಾಡಿ ಬಾಟ್ಲುಗಳೆಲ್ಲ ಬಿಸಾಕಿ ಹೋಗ್ತಾರೆ, ಮತ್ತು ನೀರಿನ ಮೂಲಗಳಲ್ಲಿ ಬರುವಂತಹ ಪೈಪ್ಗಳನ್ನು ಒಡೆದಾಕ್ತಾರೆ, ಮತ್ತು ಶೌಚಾಲಯವನ್ನು ಕೂಡ ಕಾಂಪೌಂಡಿನ ಒಳಗಡೆನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇದ್ರ ಬಗ್ಗೆ ನಮಗೆ ಯಾವ ರೀತಿ ಪರಿಹಾರವನ್ನು ಕೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಬಿಸಿ ಊಟ, ಶೈಕ್ಷಣಿಕ ಚಟುವಟಿಕೆಗಳು, ಶೈಕ್ಷಣಿಕವಾಗಿರುವಂತಹ ಎಲ್ಲ ಕೆಲಸಗಳು ತುಂಬ ಪ್ರಗತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. 223 ಇದೆ ಸರ್. ಸ್ವಚ್ಛತೆ ನಾವು ನಮ್ಮ ಕಡೆಯಿಂದ ಎಷ್ಟು ಮಾಡ್ಕೋಬೇಕು ಅಷ್ಟೆಲ್ಲ ಚೆನ್ನಾಗಿ ಸ್ವಚ್ಛತೆಯನ್ನು ಮಾಡ್ಕೊಳ್ತೀವಿ. ಅದು ಮೀರಿ ಶಾಲಾ ನಂತರದ ಅವಧಿಯಲ್ಲಿ ಬೇರೆಯವ್ರ ಯಾರು ಬಂದು ಮಾಡ್ತಾರೋ ಅದು ಇಲ್ಲಿವರೆಗೂ ನಮಗೂ ಕೂಡ ಗೊತ್ತಾಗಿಲ್ಲ. ಹೊರಗಿನ ಜನಗಳ ಕಡೆಯಿಂದ ನಮಗೆ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ. ಯಾಕೆಂದರೆ ಅವ್ರು ಏನೇ ಮಾಡೋದ್ರು ಮತ್ತೆ ನೆಕ್ಸ್ಟು ಅದನ್ನ ಕ್ಲೀನ್ ಮಾಡ್ಸೋಕ್ಕೆ ನಮಗೆ ಇಲ್ಲಿ ಆಯಾಗಳಿಲ್ಲ. ಮತ್ತೆ ಇಲ್ಲ ನಾವು ಶಿಕ್ಷಕರು ಮಾಡಬೇಕು, ಇಲ್ಲ ಅಂತಂದರೆ ಮಕ್ಕಳ ಕಡೆಯಿಂದ ಮಾಡಿಸ್ಬೇಕು. ಇಲ್ಲ ಸರ್, ಶಿಕ್ಷಕರ ಕೊರತೆ ಇಲ್ಲ. ಇದ್ದಾರೆ ಸರ್. ಈಗ ಕ್ರೀಡಾಕೂಟನೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ನಡೀತಾ ಇದೆ. ಸಂಜೆ 7 ಗಂಟೆವರೆಗೂ ನಮ್ಮ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬೆಳಗ್ಗೆನೂ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದು ತುಂಬ ಉತ್ತಮವಾಗಿರುವಂತಹ ಸಾರ್ವಜನಿಕ ನಮ್ಮ ಊರಿನ ಗ್ರಾಮಸ್ಥರಲ್ಲಿರುವಂತಹ ಯುವಕರೇ ಕೂಡ ಬಂದು ಪ್ರಾಕ್ಟೀಸನ್ನು ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ನಡೀತಾ ಇದೆ ಸರ್. ಸರ್ ನಮಸ್ತೆ ಸರ್, ನನ್ನ ಹೆಸರು ಬಂದುಬಿಟ್ಟು ತಿಪ್ಪೇಶ್ ನಾಯಕ್ ಆರ್ ಅಂತ ಹೇಳ್ಬಿಟ್ಟು ಸರ್. ಇಲ್ಲಿನ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಕಿಡಿಗೇಡಿಗಳು ಸಂಜೆ 6 ಗಂಟೆ ನಂತರ ಬಂದುಬಿಟ್ಟು ಇಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡಿಬಿಟ್ಟು ಎಣ್ಣೆ ಬಾಟ್ಲಿನ ಇಟ್ಟೋಗ್ತಾರೆ. ನಂತರ ಕಕ್ಕಸ್ ಮಾಡೋಗ್ತಾರೆ, ಹೊಲಸು ಮಾಡೋಗ್ತಾರೆ. ತುಂಬ ಅಸಹ್ಯ ಆಗ್ತಾಯಿದೆ. ನಂತರ ಅಲ್ಲಿ ನೀವು ಗಮನಿಸ್ಬೋದು, ಸಿಂಟೆಕ್ಸನ್ನೆಲ್ಲ ಹಾಳು ಮಾಡಿ ಹೋಗ್ತಿದ್ದಾರೆ. ಆಮೇಲೆ ಅಡುಗೆ ರೂಮ್ ಗೋಡೆಯ ಮೇಲೆ ಕೆಟ್ಟದಾಗೆಲ್ಲ ಬರೆದು ಹೋಗ್ತಾರೆ. ಭಾಳ ನಮಗೆ ಹಿಂಸೆ ಆಗ್ತಾಯಿದೆ. ದಯವಿಟ್ಟು ಅದನ್ನು ಬಗೆಹರಿಸಬೇಕು ಅಂಥೇಳಿ ನಾವು ಎಸ್ ಐಯಲ್ಲಿ ನಿನ್ನೆ ಹೋಗಿ ದೂರನ್ನು ಕೂಡ ನಾವು ಅಲ್ಲಿ ಕೊಟ್ಟು ಬಂದಿದ್ದೇವೆ. ಆದರೂ ಕೂಡ ಏನೂ ಕೂಡ ಸಮಸ್ಯೆ ಆಗಿಲ್ಲ. ಅವ್ರು ಒಂದೇ ಒಂದು ಹೇಳಿದ್ದಾರೆ, ಏನಪ್ಪ ಅಂದರೆ 102ಕ್ಕೆ ಕರೆ ಮಾಡಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಅವರು ಯಾವುದಕ್ಕೂ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ. ಆದಷ್ಟು ಬೇಗ ನಮಗೆ ಬೀಟಲ್ಲಿರ್ತಕ್ಕಂಥ ಪೊಲೀಸ್ನವ್ರು ಬಂದು ನಮ್ಮ ಶಾಲೆಗೆ ಬಂದು ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟೋಗ್ಬೇಕಂತೇಳಿ ಅವರಲ್ಲಿ ನಾನು ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್. ಹ್ಞೂ ಸರ್,
ನಾವು ನೋಡಿ ಸರ್ ಹಲವು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ, ಅವರಿಂದ ಆಗಲಿಲ್ಲ. ಕಡೆಯದಾಗಿ ನಾವೇ ಒಂದು ಲೀಟ್ರು ಏನು ಕಳೆನಾಶಕವನ್ನು ತರಿಸ್ಬಿಟ್ಟು ಎಲ್ಲದೂ ಕೂಡ ಕ್ಲೀನ್ ಮಾಡಿಸ್ತಾ ಇದ್ದೇವೆ. ಆನಂತರದಲ್ಲಿ ನಾವೊಂದು ಗ್ರಾಮ ಪಂಚಾಯಿತಿಯವರಲ್ಲಿ ನಾವೊಂದು ಹಲವು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಏನಪ್ಪ ಅಂತಂದರೆ, ಊರಲ್ಲಿರ್ತಕ್ಕಂತಹ ಸಿಸ್ಟಮಲ್ಲಿ ನೀರು ಪೋಲಾಗ್ತಾ ಇದೆ, ನೀರನ್ನು ವೇಸ್ಟ್ ಮಾಡಬೇಡಿ ಅಂಥೇಳಿ ಮಕ್ಕಳ ಮೂಲಕ ನಾವು ಹಲವು ಬಾರಿ ಮನವಿಯನ್ನು ಕೊಡಿಸಿದ್ದೇವೆ. ಅದು ಅವರಿಗೂ ಕೂಡ ಗೊತ್ತಿದೆ. ಹೋದ ವರ್ಷ ಆಗಿತ್ತು, ಈ ವರ್ಷ ಮತ್ತೆ ಪುನಃ ಅದು ಮುಂದುವರಿತಾ ಇದೆ. ನೀರು ಒಂದು ಜೀವಜಲ, ನಮಗೆ ಮುಂದಿನ ಪೀಳಿಗೆಗೆ ಬೇಕು. ಆದ್ದರಿಂದಾಗಿ ಗ್ರಾಮ ಪಂಚಾಯಿತಿ ಸೊಕ್ಕೆ ಇವರು ಇದ್ರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು. ಯಾರವರು ನೀರುಗಂಟಿ ಯಾರಿದ್ದಾರೆ ಆದಷ್ಟು ಬೇಗ ಎಲ್ಲೆಲ್ಲಿ ಇದು ಸಿಸ್ಟಮ್ ತುಂಬತಕ್ಕಂತಹ ನೀರೇನಿದೆ ಅದನ್ನು ಅವರು ಬಂದ್ ಮಾಡಿಬಿಟ್ಟು ನೀರನ್ನು ಉಳಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದಕ್ಕೆ ನಮ್ಮ ಎಲ್ಲ STMs ಅವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಶಾಲಾ ಅಭಿವೃದ್ಧಿ ಕೆಲಸದಲ್ಲಿ ಅದೊಂದು ತುಂಬ ನಮಗೆ ಸಂತೋಷವಾಗ್ತಾ ಇದ್ದಾರೆ. ಮಕ್ಕಳು ಕೂಡ ಸಾಕಷ್ಟು ಇದೆ. ಈ ಶಾಲೆ ಒಂದು ರಾಜ್ಯ ಮಟ್ಟದಲ್ಲಿ ಹಲವು ಬಾರಿ ಖೋ-ಖೋ, ಕಬಡ್ಡಿ ಅಂತ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಯಶಸ್ಸು ಗಳಿಸಿರ್ತಕ್ಕಂತಹ ಶಾಲೆ. ಈ ಶಾಲೆ ಕೊಠಡಿ ಪೂರ್ತಿ ಮೇಲೆಲ್ಲ ಹೋಗಿದೆ. ಅದು ನಮಗೆ ಎಲ್ಲ ಇವು ತುಂಬಾ ಇದಾಗೋಗ್ಬಿಟ್ಟಿದೆ. ಅದು ದುರವಸ್ಥೆ ಆಗೋಗಿದೆ, ಶೀತಲಗೊಂಡಿದೆ. ಅದು ನಮಗೆ ಆ ರೂಮಿಂದು ನೋಡಿ ಎಂಟ್ರೆನ್ಸ್ ನಮ್ಮ ಗೇಟ್ ಇಲ್ಲಿಂದ ಮಕ್ಕಳಿಂದನೇ ಹಾದು ಹೋಗೋ ಕೊಠಡಿ ಆಗಿರೋದ್ರಿಂದ ನಮಗೆ ಅಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಅಲ್ಲಿ ಅದ್ರಾಗೂ ಅಲ್ಲಿ ಬೀಗ ಎಷ್ಟೇ ಹಾಕಿದ್ರು ನಮಗೆ ಅದನ್ನ ಹೊಡೆದೊಡೆದು ಒಳಗಡೆ ಅನ್ಯ ಚಟುವಟಿಕೆಗಳನ್ನ ಮದ್ಯಪಾನ ಮಾಡೋದು, ಸಿಗರೇಟು, ಬೀಡಿ ಅದೆಲ್ಲ. ನಾವಿಲ್ಲಿ 100 ಮೀಟ್ರ್ ಸುತ್ತಳತೆ, ಶಾಲೆಯಿಂದ 100 ಮೀಟ್ರ್ ಸುತ್ತಳತೆ ಇದ್ರೂ ಇಲ್ಲಿನ